ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಇವತ್ತು ನಾನೊಂದು ಆಯಿಲ್ ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಅಗಲ ಬಾಯಿರೋ ಪಾತ್ರೆನ ಇಟ್ಬಿಟ್ಟು ಅರ್ಧ ಬಾಟಲ್ ಆಗೋಷ್ಟು ನೀರನ್ನು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಒಂದು ಸ್ಟೀಲ್ ಪಾತ್ರೆನ ತಗೊಂಡು ಅದರಲ್ಲಿ ಇಡ್ತಾ ಇದ್ದೇನೆ. ಇವಾಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ, ಸಾಸಿವೆ ಎಣ್ಣೆ ಇದು ಮೂರನ್ನು ಮಿಕ್ಸ್ ಮಾಡಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕೊಬ್ಬರಿ ಎಣ್ಣೆಯ ಪ್ರಮಾಣ ಜಾಸ್ತಿ ಇದೆ. ಇದು ಬಿಸಿ ಆದಮೇಲೆ ಒಂದು ಕಿತ್ತಳೆ ಹಣ್ಣು ತೊಗೊಂಡು ಅದರದ್ದು ಸಿಪ್ಪೆನ ತೊಗೊಂಡಿದ್ದೀನಿ, ಆರೆಂಜು, ಮತ್ತು ರೋಸ್ ಪೆಟಲ್ಲು, ಕ್ಯಾರೆಟು ಮತ್ತು ಬೀಟ್ರೋಟು ಒಂದೊಂದು, ಇದು ತುರಿದಿರೋದು. ಇದೆಲ್ಲದನ್ನು ಆಯಿಲಿಗೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗಲಿಕ್ಕೆ ಬಿಡ್ತಾ ಇದ್ದೇನೆ. ಸೊ ಇದು ನೀಟಾಗಿ ಬಾಯ್ಲ್ ಆಗಲಿ. ಇಲ್ಲಿ ನಾನು ಡಬಲ್ ಬಾಯ್ಲಿಂಗ್ ಮಾಡ್ಕೊಳ್ತಿರೋದು. ಡಬಲ್ ಬಾಯ್ಲಿಂಗ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿರೋ ಅಂಶ ಆವಿಯಾಗಿ ಹೋಗಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇರಿಗೆ ಅಪ್ಲೈ ಮಾಡಲಿಕ್ಕೂ ಅಷ್ಟೇ, ಫೇಸಿಗೆ ಅಪ್ಲೈ ಮಾಡಲಿಕ್ಕೂ ನಾನು ಡಬಲ್ ಬಾಯ್ಲಿಂಗೇ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನೀವು ಯಾವಾಗಲೂ ಹೇಗೆ ಮಾಡ್ಕೊಳ್ತೀರಾ ಹಾಗೆ ಕೂಡ ಮಾಡ್ಕೋಬೋದು, ಈ ಥರನೂ ಮಾಡ್ಕೊಳ್ಬೋದು. ಇದು ಆ ಎಣ್ಣೆ ರೆಡಿ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು. ಆ ಎಣ್ಣೆ ರೆಡಿ ಆದಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ವಿಟಮಿನ್ ಇ ಕ್ಯಾಪ್ಸ್ ಏನಿದೆ ಅದು 3 ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಕೂಲ್ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ನಾನು ಓವರ್ ನೈಟು ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ತೋರಿಸ್ತಾ ಇರೋದು ನೋಡಿ ಆಯಿಲ್ ಕಲರ್ ಎಲ್ಲ ಹೇಗೆ ಚೇಂಜ್ ಆಗಿದೆ ಅಂತ. ಆಮೇಲೆ ಇದನ್ನು ನೀಟಾಗಿ ಸೋದಿಸ್ಕೊಳ್ಬೇಕು. ಇದನ್ನು ಒಂದು ಸಲ ನಾನು ಸೋದಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸಲ ಸೋದಿಸ್ಕೊಳ್ತಾ ಇದ್ದೀನಿ ಕಾಟನ್ ಬಟ್ಟೆಯಿಂದ. ಯಾಕೆಂದರೆ ಇದರಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎಲ್ಲ ಹಾಕಿರ್ತೀವಲ್ಲ, ಅದರದ್ದು ಚಿಕ್ಕ ಪುಡಿ ಇರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಆ ಪುಡಿ ಹಾಗೆ ಇದ್ದರೆ ಆಯಿಲ್ ಬೇಗ ಹಾಳಾಗುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಸಲ ಇವಾಗ ಸೋದಿಸ್ಕೊಂಡಿದ್ದೀನಿ. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು. ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಯಿಲನ್ನು ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ್ದು ಆದಮೇಲೆ ನೀಟಾಗಿ ಒಂದು 10 ಮಿನಿಟ್ಸ್ ಆದರೂ ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕು ನಾವು. ಆಯಿಲಿ ಸ್ಕಿನ್ ಇರೋರಾದರೆ 15 to 20 ಮಿನಿಟ್ಸ್ ಬಿಟ್ಟರೆ ಸಾಕು. ಡ್ರೈ ಸ್ಕಿನ್ ಇರೋರಾದರೆ ನೀವೊಂದು ಅರ್ಧ ಗಂಟೆ ಬಿಟ್ರೂ ಏನು ಪ್ರಾಬ್ಲಮ್ ಇಲ್ಲ. ಸ್ನಾನಕ್ಕೆ ಹೋಗ್ಲಿಕ್ಕೂ ಮುಂಚೆ ಈ ಥರ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಇದನ್ನ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಬಿಸಿ ನೀರಿಂದ ವಾಶ್ ಮಾಡಬೇಡಿ. ನಾರ್ಮಲ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ, ಇಲ್ಲ ಅಂದರೆ ಬೆಚ್ಚಗಿನ ನೀರಲ್ಲಿ ಮಾಡಿ. ಆಯಿಲ್ ಆಗಿರೋದ್ರಿಂದ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿದರೆ ಆಯಿಲ್ ಹೋಗಲ್ಲ. ಸೊ ನೀವು ಅದಕ್ಕೆ ಸೋಪ್ ಯೂಸ್ ಮಾಡಬೇಡಿ. ಕಡಲೆ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ರಾಗಿ ಹಿಟ್ಟು, ಇದು 3ರಿಂದ ನೀವು ಇದನ್ನು ವಾಶ್ ಮಾಡ್ಕೊಳ್ಳಿ. ಇದು ನೀವು 1 ಮಂತೆಲ್ಲ ಹೀಗೆ ಮಾಡಿದರೆ ಡೈಲಿ ಮಾಡಬೇಕು. ಇದರಿಂದ ನಿಮಗೆ ಫೇಸಲ್ಲಿರೋ ರಿಂಕಲ್ಸು ಮತ್ತು ಡಾಟ್ಸು ಮತ್ತು ಪಿಗ್ಮೆಂಟೇಷನ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ. ಒಂದಿನ ಮಾಡಿ ಒಂದಿನ ಬಿಡಲಿಕ್ಕೆ ಹೋಗಬೇಡಿ. ಡೈಲಿ 1 ಮಂತೆಲ್ಲ ಇದನ್ನು ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನನಗೂ ಪ್ರೆಗ್ನೆನ್ಸಿ ಆದಮೇಲೆ ಪಿಗ್ಮೆಂಟೇಷನ್ ಬಂದಿತ್ತು. ಸೊ ಅದಕ್ಕೆ ನಾನು ಇದನ್ನು ಟ್ರೈ ಮಾಡಿ ನೋಡಿ, ಇದರಿಂದ ನನಗೆ ಬೆನಿಫಿಟ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.